ಬಗ್ಗೆ ಮಾತಾಡೋದು ಅವಶ್ಯ ಇಲ್ಲ ರೀ. ಅವು ಬಂದಿದ್ದೇ ಯಡಿಯೂರಪ್ಪನ ಡೈರೆಕ್ಷನ್ ಮೇಲೆ ಬೆಲ್ಲದನ್ನ ವಿರುದ್ಧ ನಿಂದಿರಬೇಕು, ಸೋಲಿಸ್ಬೇಕಂತೇಳಿ. ಮತ್ತೊಂದು ಏನಿಲ್ಲ ಇವ್ರದ್ದು. ಪ್ರಹ್ಲಾದ್ ಜೋಶಿನ ಸೋಲಿಸೋದು, ಬೆಲ್ಲ ಸೋಲಿಸೋದು. ಒಟ್ಟು ಮುಜುಗಾರ ಜಗದೀಶ್ ಶೆಟ್ಟರ್ ಒಬ್ಬರು ಇದ್ರು, ಹೋದ್ರೆ ಅವ್ರು ಆ ಕಡೆ ಬೆಳಗಾವಕ್ಕೆ. ಅದಕ್ಕೆ ಇವ್ರು ಸೋಲಿಸೋದ್ರ ಸಲ ಈ ಗಿರೇಕೆ ಇಲ್ಲ. ಬೆಳಗಾವಿ ಇದು ಹುಬ್ಳ್ಯಾಗಂತ ಎಲ್ಲ ಯಡಿಯೂರಪ್ಪ ಎಲ್ಲ ಕಡೆಗೆ ಒಂದೊಂದು ತಯಾರು ಮಾಡ್ಯಾನ. ನನಗೆ ಒಂದೊಂದು ಬೀಜಗಳು ತಯಾರು ಮಾಡಿಟ್ಟಾನ. ಅದನ್ನ ಇವು ಒಟ್ಟು ಕ್ರಾಸ್ ಮಾಡಿ ಇಟ್ಟುಬಿಡೋದು. ನಾನು ಬೈ ಬಿಜಾಪುರನಾಗ ನಿಂದ್ರಿಸಿದ್ದ. ಅಲ್ಲೂ 3 ಕೋಟಿ 4 ಕೋಟಿ ರೂಪಾಯಿ ಕಳಿಸಿದ ವಿಜೇಂದ್ರ ಮೊನ್ನೆ ಇಲೆಕ್ಷನ್. ಯಾವಾಗಲೂ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಏನು ನಾನು ಹಿಂದೂ ಕಾರ್ಯಕರ್ತರಿದ್ರು, ಹಿಂದೂಗಳು. ನಾ ಹೇಳ್ದೆ, ನಾ ಏನು ಸಾಹೇಬರು ಓಟೇ ಬೇಡಪ್ಪ, ನಮ್ಮ ಹಿಂದೂಗಳು ಓಟ್ ಹಾಕಿ. ನಾ ಆರಿಸಿ ಬಂದಿದ್ದೆ ಹಿಂದೂಗಳು ಓಟ್ ಮ್ಯಾಗ. ನಾನೇನು ಒಂದು ಮುಸ್ಲಿಮರು ಓಟ್ ಹಾಕಿಲ್ಲ, ನಾ ಅವ್ರಿಗೆ ಓಟ್ ಬೇಡಕ್ಕೆ ಹೋಗಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಏನಾರು ಭಾಳ ಹಗರು ಬಾಯಿ ಬಿಟ್ರು ಅಂದರೆ ಇನ್ನು ನಾವು ಚಾಲೂ ಮಾಡ್ತೀವಿ. ಇದು ಅವ್ರಿಗೆ ಗಂಭೀರ ಎಚ್ಚರಿಕೆ ಕೊಡ್ತೀನಿ. ಯಾರ್ಯಾರು ಅದೀರಿ ಈಗ ಒಂದು ಇದರಲ್ಲಿ ಕೂಡಲ ಸಂಗಮ ಎಷ್ಟೋ ಇದ್ರು ದೊಡ್ಡ ದೊಡ್ಡ ಲೀಡ್ರುಗಳು ಮಾತಾಡ್ತಿದ್ರು. ಈಗ ಯಾರು ಅಲ್ಲೆಲ್ಲ ಬಾಯಿ ಬಂದ್ ಮಾಡಿ ಅವ್ರು ನಮ್ಮ ಪರವಾಗಿ ಮಾತಾಡ್ಲಕತ್ತಾರೆ. ಯತ್ನಾಡ್ರು ಒಬ್ಬ ಒಳ್ಳೆಯ ನಾಯಕರು, ಯತ್ನಾಡ್ರಿ ಸಾಮರ್ಥ್ಯ ಇದೆ ಅಂತ ಮಾತಾಡಕತ್ತಾರೆ. ಯಾರು ಹಿಂದಕ್ಕೆ ನಿಮಗೆ ಮೀಡಿಯಾದವ್ರಿಗೆ ಗಾಬರಿ ಆಗಿರಿ. ಹಿಂಗೆ ಯಾಕೆ ಮಾತಾಡ್ಲಕತ್ತಾರೆ ಇವರು ಡಿಸ್ಕಮ್ ಮಾಡ್ತಿದ್ರು ಅಂದ್ರೆ ಯಾಕೆ ಮಾತಾಡ್ತಾರಂದ್ರೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ಪರವಾಗಿ ಗಟ್ಟಿಯಾಗಿ ನಿಂತಾರೆ. ನಾವು ಒಂದೇ ಒಂದು ಪೀಠ, ಅದು ಕೂಡಲ ಸಂಗಮ ಸ್ವಾಮಿಗಳು. ಅವ್ರ ಮುಖಾಂತರನೇ ನಾವು ಮೀಸಲಾತಿ ತೊಗೋತೀವಿ. ಕೂಡಲ ಸಂಗಮ ಸ್ವಾಮಿಗಳು ಏನಾದರೂ ಮಾತಾಡಿದ್ರೆ ಇನ್ನು ನಾವು ಯಾರೂ ಸುಮ್ಮ ಕುಂಟ್ರೋದಿಲ್ಲ. ನೀವೆಲ್ಲರೇ ನೋಡ್ತೀವಿ ಮಾಡ್ಕೊಂಡು ಬರ್ರಿ, ಅದಕ್ಕೆ ತಾಕತ್ತು ನಮ್ಮಲ್ಲಿ ಐತಿ, ನಾವು ನೋಡ್ತೀವಿ. ಅಮಿತ್ ಶಾ ನೋಡ್ರಿ, ಇವ್ರು ಏನು ಮಾಡಿದ್ರು, ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅವಾಗ ಅಮಿತ್ ಶಾ ಅವ್ರು ಏನು ಹೇಳಿದ್ರು, ಇಟ್ಟು ದಿವಸ ಯಾಕೆ ಮಾಡಲಿಲ್ಲಪ್ಪ, ನೀವು ಮುಖ್ಯಮಂತ್ರಿ 2 ಸಲ ಆಗ್ಯಾರ ಯಡಿಯೂರಪ್ಪ, 2 ಸಲ ಆಗ್ಯಾರ, 4 ಸಲ ಆಗ್ಯಾರಿಲ್ರಿ. ಅವಾಗ ಯಾಕೆ OBC ಕಳಿಸಲಿಲ್ಲ? ಮೊದಲೇ ಸಲ ಮುಖ್ಯಮಂತ್ರಿ ಆದ ಮೊದಲೇ ಕ್ಯಾಬಿನೆಟ್ನ ಮಾಡ್ಬೋದಾಗಿತ್ತಲ್ಲ. ವೀರಶೈವಲಿಂಗ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸದ ಸಲಾಗಿ ಇದನ್ನು ಉಪಯೋಗ ಮಾಡ್ಕೋತೀರಿ ಅಂತ ಕೇಳಿದ್ರು ಅವರು. ಅಮಿತ್ ಶಾ ಲಿಂಗಾಯತ ವಿರೋಧಿ ಅಲ್ಲ, ಇದೇ ಪುಣ್ಯಾತ್ಮನ ಲಿಂಗಾಯತ ವಿರೋಧಿ. ನೀವು ಮುಖ್ಯಮಂತ್ರಿ ಈಗ ನಾಳೆ ನಾ ಮುಖ್ಯಮಂತ್ರಿ ಅದ ತಿಳ್ಕೊರಿ, ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ. ನೀವು ಭಾಳ ಏನೋ ಜೋಕರ್ನಾಗ ಮಾತಾಡೋದ ಯತ್ನಾಳ ತಂದು ನಾ ಆದೆ ಅಂದ್ರೆ ಮೊದಲೇದ್ದು ಮುಸ್ಲಿಂ ರಿಸರ್ವೇಷನ್ ತೆಗೆದೋಗಿತೀನಿ, ಹಿಂದೂಗಳ ಮ್ಯಾಗಿನ ಕೇಸ್ ತೆಗೆದೋಗಿತೀನಿ. ಹಾಂ ಹಾಂ ಆ ಕಮಿಟ್ಮೆಂಟ್ ಅವ್ರದ್ದು ಇದ್ದಿದ್ದಿಲ್ಲ. ಕಮಿಟ್ಮೆಂಟ್ ಒಂದು ಯಡಿಯೂರಪ್ಪದಿತ್ತು ನೋಡ್ರಿ. ಯಡಿಯೂರಪ್ಪನ ಆಶೀರ್ವಾದ ತಳಗೆ ಮುಖ್ಯಮಂತ್ರಿ ಆದರು. ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಇವರು 3 ಮಂದಿ ಯಾರು ಆಶೀರ್ವಾದ. ಒಂದು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯಿತು. ಬಸವರಾಜ ಬೊಮ್ಮಾಯಿ MOU ಆಯಿತು, ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅದಕ್ಕೇನತ್ತಾರೆ, ತಿರುಪತಿಯ ಸಂಧಾನ ತರ. ಅಲ್ಲೊಂದಾಗಿತ್ತು, ಎಂದಕ್ಕೆ ಸಿಮ್ಲಾ ಒಪ್ಪಂದತ್ತಾಗಿತ್ತು, ತಮ್ಮ ಕೊಡ್ತೈತಾನೆ. ಅಲ್ಲಿ ಇದ್ರಾಗ ಹರಿಯಾಣದಾಗ ಒಂದಾಗಿತ್ತು, ಯಾವುದೋ ಒಂದು ಒಪ್ಪಂದ. ಹಂಗೆ ತಿರುಪತಿಯ ಒಪ್ಪಂದ ಆತೊಂದಾಗಿತ್ತು. ಏನಪ್ಪ ಅಂದ್ರೆ, ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡೀನಿ, ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು, ಅದರ ಪಂಚಮಸಾಲರಿಗೆ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯತ್ನಾಳ್ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು. ಪಾಯಿಂಟ್ ನಂಬರ್ 3, ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡಿ ಹೋಗಬೇಕು. ಈ 3 ಒಪ್ಪಂದ ಎಲ್ಲಾದವು ಶಿಮ್ಲಾ ಒಪ್ಪಂದದಂತೆ ತಿರುಪತಿಯಲ್ಲಿ ಆದವು. ಅದಕ್ಕೆ ಈ ಬೊಮ್ಮಾಯಿ ಬಲ್ಲಿ ನಾ ಮಂತ್ರಿ ಕೇಳಿಲ್ಲ, ಯಡಿಯೂರಪ್ಪಗೆ ನಾ ಮಂತ್ರಿ ಕೇಳಿಲ್ಲ, ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ. ನನಗೆ ಬೊಮ್ಮಾಯಿ ಭಾಳ, ನನಗೂ ಗೌಡ್ರ ಈ ಕಡೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತಿದ್ರು ರೂಮ್ನಾಗ. ಅಮಿತ್ ಶಾ ಜೋಡೆ ಮಾತಾಡಿ ನಿಮ್ಮ ಮಂತ್ರಿ ಮಾಡ್ತೀನಿ, ಸ್ವಲ್ಪ ದಿವ್ಸ ತಡ್ರಿ. ನಾ ಹೇಳಿದೆ, ಬೊಮ್ಮಾಯಿರ ಈ ನಾಟಕ ಕಂಪ್ನಿ ಬೇಡ, ಈ ನಾಟಕ ಕಂಪ್ನಿ ಬೇಡ, ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಕೊಡ್ರಿ ಅಂತ ಕೇಳೀನಿ. ಬೊಮ್ಮಾಯಿಗೆ ಬಂದ್ರೆ ಕೇಳ್ರಿ ನೀವು, ಯತ್ನಾಳ್ ಎಂದರೆ ಮಂತ್ರಿ ಮಾಡತ್ ನನ್ನ ಬಳಿ ಬಂದಾನ ಅಂತ ಹೇಳಿ. ಬೊಮ್ಮಾಯಿ ಹೇಳಿದ್ರೆ ರಾಜಕೀಯ ನಾವು ನಿವೃತ್ತಿ ಆಗ್ತೀನಿ. ಆ ಯಡಿಯೂರಪ್ಪನ ಬಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.